ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಸೋರಿಯಾಸಿಸ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್. ಸೊ ಡಾಕ್ಟರ್, ಇನ್ನು ಇವತ್ತು ಸೋರಿಯಾಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಸೋರಿಯಾಸಿಸ್ ಸಮಸ್ಯೆ ಅಂದರೆ ಏನು ಡಾಕ್ಟರ್, ಜೊತೆಗೆ ಇದು ಕಾಣಿಸಿಕೊಳ್ಳಲು ಕಾರಣ ಏನು ಅಂತ? ಸೊ ಹಲವಾರು ಚರ್ಮದ ಕಾಯಿಲೆಗಳನ್ನ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತೀವಿ. ಸೊ ಅದರಲ್ಲಿ ಸೋರಿಯಾಸಿಸ್ ಅಂತ ಹೇಳಿದಾಗ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ವಿತೌಟ್ ಎನಿ ಕಾಸಸ್ ಅಥವಾ ಕಾಸಿಟಿವ್ ಫ್ಯಾಕ್ಟರ್ ಸೋರಿಯಾಸಿಸ್ ಬರ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಕಾಸ್ ಇಟ್ ಎನಿ ಏಜ್. ಸೊ ಯಾವುದೇ ಏಜ್ ಗ್ರೂಪಲ್ಲಿ ಕೂಡ ನಾವು ಈ ಸೋರಿಯಾಸಿಸ್ ಸಮಸ್ಯೆನ ನೋಡ್ತೀವಿ. ಸೊ ಇನ್ನು ಸೋರಿಯಾಸಿಸ್ ಅಂತ ಹೇಳಿದಾಗ ಈಗ ನಾರ್ಮಲ್ ಆಗಿ ಚರ್ಮದ ಲೈಫ್ ಸೈಕಲ್ ಏನಿರುತ್ತೆ, ಸೊ ವಿತಿನ್ 25 to 30 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು, ಸೊ ಮತ್ತೆ ಶೆಡ್ ಆಗುವಂಥದ್ದು, ಮತ್ತು ಹೊಸ ಚರ್ಮ ಬರುವಂಥದ್ದು. ಸೊ ಈ ಪ್ರೋಸೆಸ್ ಎಲ್ಲರಲ್ಲಿಯೂ ನಡೀತಾನೆ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಆಗೋದ್ರಿಂದ ಸೊ ಅವ್ರಿಗೆ ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ತದನಂತರ ಹಾರ್ಡ್ನಿಂಗ್ ಆಗುವಂಥದ್ದು, ಸೊ ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆದಾಗ ಸೊ ಚರ್ಮ ತುಂಬ ಬಿಗಿ ಆಗುವಂಥದ್ದು, ಪುಡಿ ಪುಡಿಯಾಗಿ ಉದುರೋದಕ್ಕೆ ಶುರುವಾಗುತ್ತೆ. ಸೊ ಇದು ಸೋರಿಯಾಸಿಸ್ನ ಲಕ್ಷಣಗಳು ಅಂತ ಹೇಳ್ಬೋದು. ಆ್ಯಂಡ್ ಸೊ ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರೋದಾದರೆ, ಸೊ ಇನ್ನು ಕೆಲವರಲ್ಲಿ ವಿತೌಟ್ ಎನಿ ಕಾಸಸ್ ಅಟ್ ಎನಿ ಏಜ್ ಈ ಸೋರಿಯಾಸಿಸ್ ಅಂತ ಸಮಸ್ಯೆ ಕಾಣಿಸ್ಬೋದು. ಓಕೆ ಡಾಕ್ಟರ್, ಇನ್ನೂ ಒಂದು ನಾರ್ಮಲ್ ಕಜ್ಜಿಗೂ ಮತ್ತು ಸೋರಿಯಾಸಿಸ್ಗೂ ವ್ಯತ್ಯಾಸ ಇರುತ್ತೆ. ಇದನ್ನು ಗುರುತಿಸೋದು ಹೇಗೆ ಅಂತ, ಇದು ಸೋರಿಯಾಸಿಸೇ ಅಂತ ಕಂಡುಹಿಡಿಯೋದು ಹೇಗೆ? ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಕೆಲವು ಪರ್ಟಿಕ್ಯುಲರ್ ಫೀಚರ್ಸ್ನ ನಾವು ನೋಡ್ತೀವಿ. ಸೊ ಹೆಚ್ಚಾಗಿ ನೋಡುವಂಥದ್ದಾದರೆ ಪ್ಲೇಕ್ ಸೋರಿಯಾಸಿಸ್ ಅಂದರೆ 90% ಆಫ್ ದಿ ಕೇಸಸಲ್ಲಿ ನೋಡುವಂಥದ್ದಾದರೆ ಈ ಪ್ಲೇಕ್ ಸೋರಿಯಾಸಿಸ್ನ ನೋಡುವಂಥದ್ದು. ಸೊ ಇದರಲ್ಲಿ ಸ್ಕಿನ್ ಸೆಲ್ಸ್ ತುಂಬಾ ಬಿಲ್ಡಪ್ ಆಗ್ತಾ ಇರುತ್ತೆ ಆ್ಯಂಡ್ ಫ್ಲೇಕ್ಸ್ ಫಾರ್ಮೇಷನ್ ಹೆಚ್ಚಾಗ್ತಾ ಇರುತ್ತೆ. ಸೊ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ಬೋದು, ವಿಚ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಸೋರಿಯಾಸಿಸ್. ಮೋಸ್ಟ್ ಆಫ್ ದ ಕೇಸಸಲ್ಲಿ ನೋಡುವಂಥದ್ದು ಹೆಚ್ಚಾಗಿ ಉದುರುವಂಥದ್ದು ಇರ್ಬೋದು. ಸೊ ತದನಂತರ ಬ್ಲೀಡಿಂಗ್ ಸ್ಪಾಟ್ಸ್ ಇರ್ಬೋದು, ಸಮ್ಟೈಮ್ಸ್ ಬರ್ನಿಂಗ್ ಆಗುವಂಥದ್ದು, ಇಚ್ಚಿಂಗ್ ತುಂಬ ಸಿವಿಯರ್ ಆಗಿರುತ್ತೆ. ಲೈಕ್ ಈಗ ನಾರ್ಮಲ್ ಆಗಿ ಸ್ಕಿನ್ ಇಚ್ಚಿಂಗ್ ಬರೋದಕ್ಕಿಂತ ಲೈಕ್ ಅಲರ್ಜಿಕ್ ಆರ್ಟಿಕೇರಿಯಾ ಇರ್ಬೋದು ಆ್ಯಂಡ್ ಸಮ್ಟೈಮ್ಸ್ ಡ್ರೈ ಎಕ್ಸಿಮಾ ಇರ್ಬೋದು. ಸೊ ವಿಚ್ ಇಸ್ ಕ್ವೈಟ್ ಕನ್ಫ್ಯೂಸಿಂಗ್ ವಿತ್ ಸೋರಿಯಾಸಿಸ್. ಸೊ ಬೋತ್ ಕೇಸಸಲ್ಲಿ ಡ್ರೈ ಎಕ್ಸಿಮಾನು ಅಥವಾ ಸೋರಿಯಾಸಿಸ್ ನೋಡೋಕ್ಕೆ ಒಂದೇ ಥರ ಅನಿಸುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ನಲ್ಲಿ ಸಿವಿಯರ್ ಇಚ್ಚಿಂಗ್ ಇರುತ್ತೆ ಆ್ಯಂಡ್ ವಿಚ್ ಇಸ್ ಇಂಟಾಲರಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ಲೇಕ್ಸ್ ಫಾರ್ಮೇಷನ್ ಅಂದರೆ ಪುಡಿ ಪುಡಿಯಾಗಿ ಪೌಡರ್ ಫಾರ್ಮೇಷನಲ್ಲಿ ಉದುರ್ತಾ ಇರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಪಸ್ ಫಾರ್ಮೇಷನ್ ಕೂಡ ಆಗಿರ್ಬೋದು, ಡಿಸ್ಚಾರ್ಜ್ ಬರ್ತಿರ್ಬೋದು. ಸೊ ಹಲವಾರು ರೂಪದಲ್ಲಿ ನಾವು ಈ ಸೋರಿಯಾಸಿಸ್ನ ನೋಡ್ತೀವಿ. ಸೊ ಇನ್ನು ಕೆಲವ್ರಿಗೆ ಸೋರಿಯಾಸಿಸ್ ಲೈಕ್ ತಲೆಭಾಗದಲ್ಲಿ ಕಾಣಿಸ್ಕೊಳ್ಬೋದು, ಸ್ಕ್ಯಾಲ್ಪಲ್ಲಿ. ಆ್ಯಂಡ್ ಇನ್ನು ಕೆಲವ್ರಿಗೆ ಅಂಗೈನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಸಮ್ಟೈಮ್ಸ್ ಇಡೀ ದೇಹವನ್ನೇ ಆವರಿಸುವಂಥದ್ದು. ಸೊ ಹೀಗೆ ಹಲವಾರು ಒಂದು ಟೈಪ್ಸ್ನಲ್ಲಿ ನಾವು ಸೋರಿಯಾಸಿಸ್ನ ನೋಡ್ಬೋದು. ಓಕೆ ಮ್ಯಾಮ್, ಇನ್ನು ಈ ಸೋರಿಯಾಸಿಸ್ ಸಮಸ್ಯೆಯಲ್ಲಿ ಯಾವೆಲ್ಲ ವಿಧಗಳಿದ್ದಾವೆ, ಅಂದರೆ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ? ಸೊ ಈಗ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ಬಂದಾಗ ಸೊ ಮೊದಲನೇದಾಗಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ನೋಡ್ಬೋದು, ಅಂದರೆ ತಲೆಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇನಿಷಿಯಲಿ ವಿಚ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್ ಅಂತ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಗೊತ್ತಿರೋದಿಲ್ಲ. ಸೊ ಕೆಲವರು ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟು ಅಂತ ಅಂದ್ಕೊಂಡಿರ್ತಾರೆ. ಸೊ ಹಲವಾರು ಶಾಂಪೂಸ್ ಇರ್ಬೋದು ಅಥವಾ ಹೇರ್ ಆಯಿಲ್ಸ್ ಇರ್ಬೋದು, ಸೊ ಹೀಗೆ ಮನೆಮದ್ದನ್ನು ಯೂಸ್ ಮಾಡುವಂಥದ್ದು. ಸೊ ಹಲವಾರು ಎಕ್ಸ್ಪೆರಿಮೆಂಟ್ ನಡೀತಾನೆ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ನಲ್ಲಿ ಸೊ ಆ ಪುಡಿ ಪುಡಿ ಉದುರೋದು ತುಂಬ ಜಾಸ್ತಿ ಆಗುವಂಥದ್ದು, ಸೊ ಇಚ್ಚಿಂಗ್ ತುಂಬ ಸಿವಿಯರ್ ಆಗುವಂಥದ್ದು. ಸೊ ಆ ಭಾಗದಲ್ಲಿ ಕೂದಲು ಮತ್ತು ಬೆಳವಣಿಗೆ ಆಗೋದು ಕಷ್ಟ ಆಗುತ್ತೆ, ಹೇರ್ ಲಾಸ್ ಆಗ್ತಾ ಇರುತ್ತೆ. ಸೊ ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್ನ ಲಕ್ಷಣ ಅಂತ ಹೇಳ್ಬೋದು. ಆ್ಯಂಡ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇದ್ದಾಗ ಸೊ ದಟ್ ಕ್ಯಾನ್ ಸ್ಪ್ರೆಡ್ ಟು ಇಯರ್ ಲೋಬ್ಸ್ ಆಲ್ಸೋ. ಸೊ ಕಿವಿ ಹಿಂಭಾಗದಲ್ಲಿ ಬರ್ಬೋದು ಅಥವಾ ಕುತ್ತಿಗೆ ಕೆಳಭಾಗದಲ್ಲಿ ಬರುವಂಥದ್ದು. ಸೊ ಆಗ ಕೆಲವರು ವೈದ್ಯರ ಬಳಿಗೆ ಹೋದಾಗ ಅದು ಸೋರಿಯಾಸಿಸ್ ಅಂತ ಗೊತ್ತಾಗುತ್ತೆ. ಸೊ ಸಮ್ಟೈಮ್ಸ್ ಸೆಬರೋಯಿಕ್ ಡರ್ಮಟೈಟಿಸ್ ಕೂಡ ಆಗಿರುತ್ತೆ. ಸೊ ವಿ ನೀಡ್ ಟು ರೂಲ್ ಔಟ್ ಅದು ಸೋರಿಯಾಸಿಸ್ಸಾ ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್ಸಾ, ಸೊ ಯಾವ ಕಾರಣದಿಂದ ಬಂದಿದೆ ಆ್ಯಂಡ್ ಪಾಸಿಟಿವ್ ಫ್ಯಾಕ್ಟರ್ ಇರ್ಬೋದು. ಸೊ ತದನಂತರ ಅವರು ಟ್ರೀಟ್ಮೆಂಟ್ನ ಪಡ್ಕೊಳ್ಬೋದು. ಆ್ಯಂಡ್ ಅದರ್ ಟೈಪ್ ಆಫ್ ಸೋರಿಯಾಸಿಸ್ ಅಂತ ನೋಡಿದಾಗ ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡುವಂಥದ್ದಾದರೆ ಸೊ ಅಂಗೈನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಪಾಮರ್ ಆ್ಯಂಡ್ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಬೇರೆ ದೇಹದ ಭಾಗದಲ್ಲಿ ಕಾಣಿಸ್ಕೊಂಡಿರೋದಿಲ್ಲ. ಸೊ ಹೆಚ್ಚಾಗಿ ಸೀಳ್ ಬಿಟ್ಟಿರೋ ಥರ ಇರ್ಬೋದು ಆ್ಯಂಡ್ ಕ್ರ್ಯಾಕ್ಸ್ ಥರ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಆ್ಯಂಡ್ ಅದರಿಂದ ಹೆಚ್ಚಾಗಿ ಪುಡಿ ಪುಡಿ ಉದುರುವಂಥದ್ದು, ಬ್ಲೀಡಿಂಗ್ ಸ್ಪಾಟ್ಸ್, ನೈಫ್ ಕಟ್ಟಿಂಗ್ ಎಡ್ಜ್
ಇಡ್ಜಸ್ ಇರ್ಬೋದು. ಸೊ ಈ ರೂಪದಲ್ಲಿ ಸೋರಿಯಾಸಿಸ್ ಕಾಣಿಸ್ಕೊಳ್ಳುತ್ತೆ. ಸೊ ನಡೆದಾಗ ತುಂಬಾ ಪೇನ್ಫುಲ್ ಆಗುವಂಥದ್ದು ಇರ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಬ್ಲಡ್ ಕೂಡ ಬರ್ಬೋದು. ಸೊ ಇನ್ನು ಕೈನಲ್ಲಿ ಕಾಣಿಸ್ಕೊಂಡಾದಾಗ ರಫ್ ಆ್ಯಂಡ್ ಸ್ಕಿನ್ ಎಡ್ಜಸ್ ಅಂತ ಹೇಳ್ತೀವಿ. ಚರ್ಮ ತುಂಬ ದಪ್ಪದಾಗಿರುತ್ತೆ ಈಗ ನಾರ್ಮಲ್ ಸ್ಕಿನ್ ತೊಗೊಳ್ಳೋದಕ್ಕೂ. ಆ್ಯಂಡ್ ಇನ್ ಕೇಸ್ ಆಫ್ ಪಾಮರ್ ಸೋರಿಯಾಸಿಸ್ನಲ್ಲಿ ಚರ್ಮ ತುಂಬ ದಪ್ಪ ಕಾಣಿಸುತ್ತೆ. ಸೊ ಇದು ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸಲ್ಲಿ ನೋಡ್ಬೋದು. ಓಕೆ ಮ್ಯಾಮ್, ಇನ್ನು ಈ ಸಮಸ್ಯೆ ಕಾಣಿಸಿಕೊಳ್ಳೋದಕ್ಕೆ ಮುಖ್ಯವಾಗಿ ಏನು ಕಾರಣ ಅಂತ, ಈ ಮೆಂಟಲ್ ಸ್ಟ್ರೆಸ್ ಕೂಡ ಕಾರಣ ಆಗುತ್ತಾ ಹೇಗೆ ಅಂತ? ಸೊ ಇನ್ನು ಕಾಸಸ್ ಫಾರ್ ಸೋರಿಯಾಸಿಸ್ ಅಂತ ಬಂದಾಗ, ಸೊ ಸೋರಿಯಾಸಿಸ್ ಬೇಸಿಕಲಿ ಇಟ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಸೊ ಬದಲಾಗಿ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ದೇಹದಲ್ಲಿ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮ್ ಆದಾಗ ಸೊ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅದರಿಂದ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇದು ಎನಿ ಏಜಲ್ಲಿ ಬರ್ಬೋದು. ನಾವು ಮಕ್ಕಳಲ್ಲಿ ಕೂಡ ನೋಡ್ತೀವಿ, ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ನೋಡ್ತೀವಿ. ಸೊ ಯಾವುದೇ ಏಜ್ ಗ್ರೂಪ್ ಅಂತ ಇರೋದಿಲ್ಲ. ಸೊ ಎನಿ ಏಜ್ ಗ್ರೂಪ್ ಅಲ್ಲಿ ಸೋರಿಯಾಸಿಸ್ ಸಮಸ್ಯೆನ ನೋಡ್ಬೋದು. ಸೊ ಇನ್ನು ಕಾಸಸ್ ಅದರ್ ಕಾಸಿಟಿವ್ ಫ್ಯಾಕ್ಟರ್ಸ್ ಅಂತ ನೋಡಿದಾಗ, ಸೊ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹೆರಿಡಿಟ್ರಿ ಅಂತ ಹೇಳ್ಬೋದು. ಅನುವಂಶೀಯವಾಗಿ 15 to 20% ಆಫ್ ದಿ ಕೇಸಸಲ್ಲಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಮನೆಯಲ್ಲಿ ಅಮ್ಮಂಗಿದೆ ಅಥವಾ ಅಜ್ಜಿಗಿದೆ ಅಂತ ಹೇಳಿದಾಗ ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಅಂತ. ಆ್ಯಂಡ್ ಅದರ್ ಕಾಸಸ್ ಅಂತ ನೋಡಿದಾಗ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿಯಿಂದ ಹೀಗೆ ಹಲವಾರು ಸ್ಕಿನ್ ಡಿಸಾರ್ಡರ್ಸ್ನ ನೋಡ್ತೀವಿ. ಆಲ್ ಆಫ್ ಎ ಸಡನ್ ಅವ್ರಿಗೆ ಸ್ಮಾಲ್ ಎರಪ್ಷನ್ಸ್ ಆಗಿ ಕಾಣಿಸ್ಬೋದು. ಸೊ ತದನಂತರ ಅದು ದೊಡ್ಡದಾಗುವಂಥದ್ದು. ಸೊ ಇದು ಎನಿ ಟೈಮಲ್ಲಿ ಕಾಣಿಸ್ಕೊಳ್ಬೋದು. ಡ್ಯೂ ಟು ಲೋ ಇಮ್ಯುನಿಟಿಯಿಂದ ಇರ್ಬೋದು. ಸೊ ಅದರಿಂದ ಕೂಡ ಸೋರಿಯಾಸಿಸ್ ಅಂತ ಕಾಯಿಲೆಗಳು ಬರ್ಬೋದು. ಆ್ಯಂಡ್ ಇನ್ ಸಮ್ ಕೇಸಸ್ ಲೈಕ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಈಗ ಕೆಮಿಕಲ್ ಕಾಂಟ್ಯಾಕ್ಟ್ಸ್ ಜೊತೆ ಇದ್ದಾಗ ಲೈಕ್ ಆರ್ಸೆನಿಕ್ ಇರ್ಬೋದು, ಮರ್ಕ್ಯುರಿ, ಲೆಡ್ ಪಾಯ್ಸನಿಂಗ್ ಇರ್ಬೋದು. ಸೊ ಅದರಿಂದ ಈ ಸೋರಿಯಾಸಿಸ್ ಮತ್ತಷ್ಟು ಟ್ರಿಗರ್ ಆಗುವಂಥದ್ದು. ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸಿಂದ ಸೊ ಅವ್ರು ಆಲ್ರೆಡಿ ಸ್ಕಿನ್ ಡಿಸಾರ್ಡರ್ಸ್ ಸ್ಟಾರ್ಟ್ ಆಗಿದೆ ಅಂದಾಗ ಇಚ್ಚಿಂಗ್ ಇರ್ಬೋದು, ಫ್ಲೇಕ್ಸ್ ಫಾರ್ಮೇಷನ್ ಇರ್ಬೋದು. ಸೊ ತದನಂತರ ಅದು ದೊಡ್ಡದಾಗುವಂಥದ್ದು. ಸೊ ಇದನ್ನು ಕೂಡ ನೋಡ್ತೀವಿ. ಇನ್ ಸಮ್ ಕೇಸಸಲ್ಲಿ ಸೋರಿಯಾಸಿಸ್ ಲೈಕ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ನೋಡಿದಾಗ ಕೆಲವು ಫುಡ್ ಐಟಮ್ಸ್ ಲೈಕ್ ಡಯಟ್ರಿ ಚೇಂಜಸ್ ಇರ್ಬೋದು, ಹೈ ಶುಗರಿ ಫುಡ್ಸ್ ಇರ್ಬೋದು, ಅಥವಾ ಮೋರ್ ಆಫ್ ಗ್ಲುಟೋನ್ ಪ್ರಾಡಕ್ಟ್ಸ್ ಕನ್ಸಂಪ್ಷನ್ ಇರ್ಬೋದು. ಸೊ ಇದೆಲ್ಲ ಮತ್ತಷ್ಟು ಸೋರಿಯಾಸಿಸ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಇನ್ನು ನೀವು ಕೆಮಿಕಲ್ಸ್ ಬಗ್ಗೆ ಹೇಳ್ತೀರಿ. ಈಗ ಅತಿಯಾಗಿ ಕಾಸ್ಮೆಟಿಕ್ಸ್ ಬಳಸೋದ್ರಿಂದನೂ ಈ ಸೋರಿಯಾಸಿಸ್ ಸಮಸ್ಯೆ ಬರುತ್ತಾ ಹೇಗೆ ಅಂತ? ಸೊ ಈಗ ಸೋರಿಯಾಸಿಸ್ ಬೇಸಿಕಲಿ ಆಟೋಇಮ್ಯೂನ್ ಡಿಸಾರ್ಡರ್ ಆ್ಯಂಡ್ ಸೊ ಇಟ್ಸ್ ಇಸ್ ಎ ನಾನ್ ಕಾಂಟೇಜಿಯಸ್. ಇದು ಒಬ್ಬರಿಂದ ಒಬ್ಬರಿಗೆ ಕೂಡ ಸ್ಪ್ರೆಡ್ ಆಗೋದಿಲ್ಲ. ಓಕೆ, ಇದು ಬಹಳಷ್ಟು ಜನಕ್ಕೆ ಇದೊಂದು ಡೌಟ್ ಇದೆ, ಅವ್ರ ಹತ್ರ ಹೋಗಕ್ಕೆ ಹೆದರುತ್ತಾರೆ. ಸೊ ಇದು ಸಾಂಕ್ರಾಮಿಕ ಅಲ್ಲ ಅಂತ ಹೇಳ್ತೀರಾ? ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅವರು ಅವ್ರ ಜೊತೆ ಮಿಂಗಲ್ ಆಗೋದಿಲ್ಲ, ಲೈಕ್ ಫುಡ್ ಶೇರ್ ಮಾಡೋದಿಲ್ಲ ಅಥವಾ ದೂರ ಉಳಿದು ಬಿಡ್ತಾರೆ. ಸೊ ಬೇಸಿಕಲಿ ವಿಚ್ ಇಸ್ ಎ ನಾನ್ ಕಾಂಟೇಜಿಯಸ್ ಡಿಸಾರ್ಡರ್, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಬದಲಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಥವಾ ಹೆರಿಡಿಟ್ರಿ ಇದೆ ಅಂತ ಹೇಳಿದಾಗ ಸೊ ಚಾನ್ಸಸ್ ಆರ್ ಜೆನೆಟಿಕಲಿ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸೋರಿಯಾಸಿಸ್ ಹೇಳಿದಾಗೆ ಸೊ ಹೆಚ್ಚಾಗಿ ಲೈಕ್ ಕೆಮಿಕಲ್ಸ್ ಕಾಂಟ್ಯಾಕ್ಟ್ ಬಂದಾಗ ಇಟ್ ಕ್ಯಾನ್ ಟ್ರಿಗರ್ ಅಂತ ಹೇಳ್ಬೋದು. ಸೊ ಅದರಿಂದ ಅದು ಕಾರಣ ಅಂತ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಈಗ ಕೆಮಿಕಲ್ ಕಾಂಟ್ಯಾಕ್ಟ್ಸ್ ಅಥವಾ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಥವಾ ಎಕ್ಸಿಮಾ ರೀತಿಯಲ್ಲಿ ಅದು ಹೊರಬರ್ಬೋದು, ಸ್ಕಿನ್ಸ್ ಡಿಸಾರ್ಡರ್ ಥರ. ಆ್ಯಂಡ್ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಬೇಸಿಕಲಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅಥವಾ ಸೊ ಹೆಚ್ಚಾಗಿ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿ ಇರ್ಬೋದು. ಸೊ ಇನ್ನು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಥವಾ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಬಳಲ್ತಿರ್ತಾರೆ. ಆ್ಯಂಡ್ ಅದರ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಸಮ್ಟೈಮ್ಸ್ ಥೈರಾಯ್ಡ್ ಇರ್ಬೋದು ಅಥವಾ ಸೋರಿಯಾಸಿಸ್ ಒಟ್ಟಿಗೆ ನೋಡ್ಬೋದು, ಅಥವಾ ವಿಟಿಲಿಗೋ ಅಂತ ಸಮಸ್ಯೆನ ನೋಡ್ಬೋದು. ಹೀಗೆ ಮಲ್ಟಿಪಲ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಚಾನ್ಸಸ್ ಆರ್ ಮೋರ್ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಇನ್ನು ನೀವು ಆಗಲೇ ಹೇಳಿದ್ರಿ ಇದು ಎಲ್ಲ ಏಜ್ ಗ್ರೂಪ್ನವರಲ್ಲೂ ಕಾಣಿಸ್ಕೊಳ್ಳುತ್ತೆ ಅಂತ. ಯಾವ ಏಜ್ ಅವರಲ್ಲಿ ಕಾಮನ್ ಆಗಿ ಕಾಣಿಸ್ತಾ ಇದೆ ಇತ್ತೀಚೆಗೆ ಅಂತ? ಸೊ ಹೆಚ್ಚಾಗಿ ನಾವು ನೋಡೋದಾದರೆ ಲೈಕ್ ಅಡಲ್ಟ್ ಏಜ್ ಗ್ರೂಪಲ್ಲಿ ಕೂಡ ನೋಡ್ಬೋದು. 30 to 55 ಏಜ್ ಗ್ರೂಪ್ ಏನಿದೆ ಸೊ ಅವರಲ್ಲಿ ಕೂಡ ನೋಡ್ತೀವಿ. ಆ್ಯಂಡ್ ಸಮ್ ಕೇಸಸಲ್ಲಿ ಚೈಲ್ಡ್ಹುಡ್ಡಿಂದನೇ ಈ ಸೋರಿಯಾಸಿಸ್ ಸಮಸ್ಯೆ ಕಾಣಿಸುತ್ತೆ. 3 years ಏಜ್ ಗ್ರೂಪಲ್ಲಿ ಕೂಡ ನಾವು ನೋಡ್ಬೋದು. ಸೊ ಮಕ್ಕಳಲ್ಲಿ ನೋಡಬೇಕಾದ್ರೆ ಯೂಶಲಿ ಸ್ಮಾಲ್ ಎರಪ್ಷನ್ಸ್ ಆಗಿ ಕಾಣಿಸ್ಬೋದು. ಆ್ಯಂಡ್ ತದನಂತರ ಅದು ದೊಡ್ಡದಾಗುವಂಥದ್ದು ಗಟೇಟ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಕಾಯಿನ್ ಶೇಪ್ಡ್ ಎರಪ್ಷನ್ಸ್ ಇರುತ್ತೆ. ಆ್ಯಂಡ್ ಇಚ್ಚಿಂಗ್ ಇರ್ಬೋದು ಅಥವಾ ಗ್ರ್ಯಾಜುವಲಿ ಅದು ಜಾಸ್ತಿ ಆಗುವಂಥದ್ದು.
ಸೊ ಇನಿಷಿಯಲಿ ಅವ್ರಿಗೆ ಸೋರಿಯಾಸಿಸ್ ಅಂತ ಗೊತ್ತಾಗೋದಿಲ್ಲ. ಸೊ ಹಲವಾರು ಮೆಡಿಕೇಶನ್ಸ್ನ ಟ್ರೈ ಮಾಡ್ತಾರೆ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಸ್ ವೆಲ್ ಆಸ್ ಇಂಟರ್ನಲ್ ಮೆಡಿಕೇಶನ್ಸ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸಪ್ರೆಸ್ ಮಾಡೋದ್ರಿಂದ ಸೊ ಅದು ಹೆಚ್ಚಾಗ್ತಿದೆ, ಲೈಕ್ ವೆದರ್ ಚೇಂಜಸ್ ಆಗ್ತಿದೆ ಅಂತ ಹೇಳಿದಾಗ ಈ ಸೋರಿಯಾಸಿಸ್ ಕ್ಯಾನ್ ಅಗ್ರಿವೇಟ್ ಐದರ್ ಇನ್ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಮತ್ತಷ್ಟು ಜಾಸ್ತಿ ಆಗುವಂಥದ್ದು ಫ್ಲೇಕ್ಸ್ ಫಾರ್ಮೇಷನ್. ಸಮ್ಮರ್ ಸೀಸನ್ಸಲ್ಲಿ ಅವರು ಬೆಟರ್ ಇರ್ತಾರೆ. ಸೊ ಅಗೇನ್ ಮತ್ತೆ ಸೀಸನಲ್ ಚೇಂಜ್ ಆದಾಗ ಸೊ ಇಚ್ಚಿಂಗ್ ಇರ್ಬೋದು, ಆ ಫ್ಲೇಕ್ಸ್ ಫಾರ್ಮೇಷನ್ ಇರ್ಬೋದು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಇನ್ನು ಈ ಸಮಸ್ಯೆ ಈ ಡ್ರೈ ಸ್ಕಿನ್ ಇರೋರಲ್ಲಿ ಜಾಸ್ತಿ ಕಂಡು ಬರುತ್ತಾ ಅಥವಾ ಹೇಗೆ ಅಂತ? ಸೊ ಈಗ ಡ್ರೈ ಸ್ಕಿನ್ ಅಂತ ಹೇಳಿದಾಗ ಸೊ ಅವರಲ್ಲಿ ಹೆಚ್ಚಾಗಿ ಮೋರ್ ಆಫ್ ಡ್ರೈನೆಸ್ ಇದ್ದಾಗ ಇಚ್ಚಿಂಗ್ ಜಾಸ್ತಿ ಇರುತ್ತೆ ಆ್ಯಂಡ್ ಸ್ಕೇಲಿಂಗ್ ಜಾಸ್ತಿ ಇರ್ಬೋದು ಆ್ಯಂಡ್ ಡ್ರೈ ಎಕ್ಸಿಮಾ ಕಂಡೀಷನ್ಸ್ನ ನೋಡ್ತೀವಿ. ಸೊ ಅದರಲ್ಲೂ ಈಗ ಪೋಲನ್ ಗ್ರೇನ್ ಸೀಸನ್ ಬಂದಾಗ ಎಸ್ಪೆಷಲಿ ಮಕ್ಕಳಲ್ಲಿ ನೋಡ್ಬೋದು ಇನ್ಫ್ಯಾಂಟಲ್ ಎಕ್ಸಿಮಾ ಅಥವಾ ಡ್ರೈ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಸೀಸನಲ್ ವೇರಿಯೇಷನ್ ಆಗ್ತಿದ್ದಂಗೆ ಅವ್ರಿಗೆ ನೋಡುವಂಥದ್ದು. ಸಮ್ಟೈಮ್ಸ್ ಅದರಲ್ಲಿ ಫ್ಲೇಕ್ಸ್ ಫಾರ್ಮೇಷನ್ ಕೂಡ ಆಗ್ಬೋದು ಅಥವಾ ಇಚ್ಚಿಂಗ್ ತುಂಬ ಸಿವಿಯರ್ ಕೂಡ ಆಗ್ಬೋದು. ಆ್ಯಂಡ್ ಕೆಲವು ಫುಡ್ ಐಟಮ್ಸ್ನ ತೊಗೊಂಡಾಗ ಲೈಕ್ ಅಲರ್ಜಿಯನ್ನು ಉಂಟು ಮಾಡುವಂಥದ್ದು ಅಥವಾ ಅಲರ್ಜಿ ಕಣಗಳು ಅವರಲ್ಲಿ ಜಾಸ್ತಿ ಆದಾಗ ಸೊ ಇಟ್ ಕ್ಯಾನ್ ಅಗೇನ್ ಟ್ರಿಗರ್ ಮೋರ್ ಅಂತ. ಎಸ್ಪೆಷಲಿ ಬ್ರಿಂಜಾಲ್ ಇರ್ಬೋದು ಅಥವಾ ನಾನ್ ವೆಜ್ ಫುಡ್ ಐಟಮ್ಸ್ ಕನ್ಸಂಪ್ಷನ್ ಮಾಡಿದಾಗ ಆ್ಯಂಡ್ ಮೈದಾ, ಸ್ಟಾರ್ಚ್ ಬೇಸ್ಡ್ ಫುಡ್ ಅಥವಾ ಗ್ಲೂಟಾನ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಈ ಥರ ಪ್ರಾಡಕ್ಟ್ಸ್ ಕನ್ಸಂಪ್ಷನ್ ಮಾಡಿದಾಗ ಸೊ ಮತ್ತಷ್ಟು ಅವರಲ್ಲಿ ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು, ಫ್ಲೇಕ್ಸ್ ಫಾರ್ಮೇಷನ್ ಜಾಸ್ತಿ ಆಗುವಂಥದ್ದು. ಸೊ ಆಲ್ರೆಡಿ ಡ್ರೈ ಸ್ಕಿನ್ ಇದ್ದಾಗ ಸೊ ಇಟ್ ಕ್ಯಾನ್ ಟ್ರಿಗರ್ ಅಂತಲೇ ಹೇಳ್ಬೋದು. ಸೊ ಇನ್ನು ಸೋರಿಯಾಸಿಸಲ್ಲಿ ಅವ್ರಿಗೆ ಚರ್ಮ ಬಿಗ್ದಂಗೆ ಆಗುವಂಥದ್ದು ಆ್ಯಂಡ್ ಸಿವಿಯರ್ ಪೇನ್ಫುಲ್ ಇರುತ್ತೆ. ಸೊ ಹಾಗಾಗಿ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬೋತ್ ಇಂಟರ್ನಲಿ ಆಸ್ ವೆಲ್ ಆಸ್ ಎಕ್ಸ್ಟರ್ನಲಿ. ಸೊ ಎಕ್ಸ್ಟರ್ನಲಿ ಅವರು ಪ್ಲೇನ್ ಕೋಕೋನಟ್ ಆಯಿಲ್ ಬಳಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೈಡ್ರೇಷನ್ನ ಮೇಂಟೈನ್ ಮಾಡುವಂಥದ್ದು. ಸೊ ಇಂಟರ್ನಲಿ ಲಾಟ್ ಆಫ್ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ಸೊ ಅದನ್ನು ಇಂಟೇಕ್ ಮಾಡುವಂಥದ್ದು ಆ್ಯಂಡ್ ಕಾಪ್ಸ್ನ ಅವಾಯ್ಡ್ ಮಾಡುವಂಥದ್ದು ಇರ್ಬೋದು. ಆ್ಯಂಡ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ವಾಟರ್ ಇಂಟೇಕ್ನ ಕೂಡ ಇನ್ಕ್ರೀಸ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಸೊ ಇನ್ನು ಬಹಳಷ್ಟು ಜನ ಈ ಸೋರಿಯಾಸಿಸ್ ಸಮಸ್ಯೆನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಅಂದರೆ ಸರಿಯಾದ ಸಮಯಕ್ಕೆ ಅವ್ರು ಟ್ರೀಟ್ಮೆಂಟ್ ತಗೊಳ್ಳಲ್ಲ, ಬಿಡು ಇದೇನೋ ನಾರ್ಮಲ್ ಕಜ್ಜಿ ಅಲ್ವಾ ಹಂಗೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇದು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೇ ಇದ್ದರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ? ಈಗ ಸೋರಿಯಾಸಿಸ್ಸಿಂದ ಹಲವಾರು ರೀತಿಯ ಕಾಂಪ್ಲಿಕೇಶನ್ಸ್ನ ನೋಡ್ತೀವಿ. ಸೊ ಫಿಸಿಕಲಿ ಆಸ್ ವೆಲ್ ಆಸ್ ಮೆಂಟಲಿ ಅಂತ ಹೇಳ್ಬೋದು. ಸೊ ಬಿಕಾಸ್ ಅವರಲ್ಲಿ ಲೆಜನ್ಸ್ ಔಟ್ಸೈಡ್ ಬಂದಾಗ ಸೋಷಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕಾಗೋದಿಲ್ಲ ಆ್ಯಂಡ್ ತುಂಬ ಮುಜುಗರದ ಭಾವನೆ ಇರುತ್ತೆ. ಸೊ ಎಸ್ಪೆಷಲಿ ಇವರು ಮ್ಯಾರೇಜ್ ಪ್ರಪೋಸಲ್ಸ್ಗಾಗಿರ್ಬೋದು ಅಥವಾ ಜಾಬ್ ಪ್ರಪೋಸಲ್ಸ್ಗಾಗಿರ್ಬೋದು ಸೊ ಹಿಂದುಳಿತಾ ಬರ್ತಾರೆ. ಸೊ ಯಾವುದೇ ರೀತಿ ಸೊ ಅವರು ಬೆರೆಯೋದಕ್ಕೆ ಇಷ್ಟಪಡೋದಿಲ್ಲ ಆ್ಯಂಡ್ ಸೊ ಅದರಿಂದ ಅವ್ರಿಗೆ ಡಿಪ್ರೆಷನ್ ಆಗುವಂಥದ್ದು, ಅಂದರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಸೊ ಅದು ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಎನ್ವೈರನ್ಮೆಂಟ್ ಇರಬೇಕಾಗುತ್ತೆ. ಸೊ ದಟ್ ಶುಡ್ ಬಿ ಸಪೋರ್ಟಿವ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಸೋರಿಯಾಸಿಸ್ಸಿಂದ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಸೋರಿಯಾಟಿಕ್ ಲೆಷನ್ಸ್ ಜಾಯಿಂಟ್ ಸ್ಪೇಸಸಲ್ಲಿ ಕಾಣಿಸುತ್ತೋ, ಫಿಂಗರ್ ಜಾಯಿಂಟ್ಸ್ ಇರ್ಬೋದು ಅಥವಾ ಎಲ್ಬೋ ಜಾಯಿಂಟ್ಸ್ ಇರ್ಬೋದು, ಸೊ ಮಲ್ಟಿಪಲ್ ಜಾಯಿಂಟ್ಸ್ ಮೇಲೆ ಲೆಷನ್ಸ್ ಬಂದಾಗ ಆ ಫೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ, ಆ ಪೇನ್ಫುಲ್ ಅಥವಾ ಸ್ಟಿಫ್ನೆಸ್ ಇರ್ಬೋದು. ಸೊ ಅಥವಾ ಆ ಭಾಗದಲ್ಲಿ ನಾಡ್ಯೂಲ್ ಫಾರ್ಮೇಷನ್ ಆಗುವಂಥದ್ದು. ಸೊ ರೆಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಇರುತ್ತೆ. ಸೊ ಇದರಿಂದ ಅಂಗವೈಕಲ್ಯಕ್ಕೆ ಎಡೆ ಮಾಡಿಕೊಡ್ಬೋದು ಅಥವಾ ಡಿಫಾರ್ಮಿಟಿ ಚೇಂಜಸ್ ಕೂಡ ಆಗ್ಬೋದು ಇಫ್ ಇಟ್ ಇಸ್ ಅನ್ಟ್ರೀಟೆಡ್. ಅಥವಾ ಆಲ್ಮೋಸ್ಟ್ ಕೆಲವರು ಇಮ್ಯುನೋಸಪ್ರೆಸೆಂಟ್ಸ್ ಮೆಡಿಸಿನ್ಸ್ನ ತೊಗೊಳ್ತಿರ್ತಾರೆ ಆ್ಯಂಡ್ ಎಕ್ಸ್ಟರ್ನಲಿ ಕೂಡ ಆಯಿಂಟ್ಮೆಂಟ್ಸ್ ಇರ್ಬೋದು ಅಥವಾ ಹಲವಾರು ಸೊಲ್ಯೂಷನ್ಸ್ ಇರ್ಬೋದು ಅಪ್ಲೈ ಮಾಡ್ತಿದ್ದಾಗ ಸೊ ಕೆಲವರಿಗೆ ಆ ತಕ್ಷಣಕ್ಕೆ ಅದು ಬೆಟ್ರ್ ಅಂತ ಕಂಡ್ರೂ ಕೂಡ ಸೊ ಮತ್ತೆ ಮತ್ತೆ ಟ್ರಿಗರ್ ಆಗ್ಬೋದು. ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್. ಸೊ ಇನ್ನು ಅದರ್ ಕಾಂಪ್ಲಿಕೇಶನ್ಸ್ ಅಂತ ನೋಡಿದಾಗ ಹೆಚ್ಚಾಗಿ ಅವ್ರಿಗೆ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು. ಸೊ ಇದರಿಂದ ಅರ್ಲಿಯಾಗಿ ದೇ ಕ್ಯಾನ್ ಬಿಕಮ್ ಪ್ರೀ ಡಯಾಬಿಟಿಕ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್, ಥೈರಾಯ್ಡ್ ಅಂತ ಕಾಯಿಲೆಗಳು ಬರುವಂಥದ್ದು. ಸೊ ಯಾವಾಗ ಈ ಸಿವಿಯಾರಿಟಿ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೋ ಸೋರಿಯಾಸಿಸ್ ಕಂಡೀಷನ್ಸಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಕೂಡ ನೋಡ್ತೀವಿ. ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ನ ಕೂಡ ಅಟ್ ದಿ ಲೇಟೆಸ್ಟ್ ಸ್ಟೇಜಸ್ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಅಥವಾ ನೆಗ್ಲೆಕ್ಟೆಡ್ ಅಂತ ಹೇಳಿದಾಗ ಇನ್ ದಟ್ ಕೇಸಸ್ ಈ ಥರ ಕಾಂಪ್ಲಿಕೇಶನ್ಸ್ನ ಕೂಡ ನೋಡುವಂಥದ್ದು. ಓಕೆ ಮ್ಯಾಮ್, ಇನ್ನು ಈ ಸೋರಿಯಾಸಿಸ್ ಸಮಸ್ಯೆ ದೇಹದ ಯಾವೆಲ್ಲ ಭಾಗಗಳಲ್ಲಿ ಕಾಣಿಸ್ಕೊಳ್ಬಹುದು ಅಂತ? ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಯಾವ ಭಾಗದಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ಕೆಲವ್ರಿಗೆ ಸ್ಮಾಲ್ ಎರಪ್ಷನ್ಸ್ ಆಗಿ ಶುರು ಆಗಿರುತ್ತೆ, ಬ್ಲಿಸ್ಟರ್ಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ತದನಂತರ ಅದು ಇಡೀ ದೇಹವನ್ನೇ ಆವರಿಸುವಂಥದ್ದು. ಸೊ ಇದರಲ್ಲಿ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಥವಾ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ 20-30% ಆಫ್ ದಿ ಕೇಸಸಲ್ಲಿ ನೋಡುವಂಥದ್ದು. ಸೊ ಇದು ಬಂದಾಗ ತುಂಬ ನೋಡೋದಕ್ಕೆ ಭೀಕರವಾಗಿ ಕೂಡ ಕಾಣುತ್ತೆ ಆ್ಯಂಡ್ ರೆಡ್ನೆಸ್ ಇರ್ಬೋದು, ಸ್ಕಿಲಿ ಲೆಷನ್ಸ್ ಇರ್ಬೋದು ಹೆಚ್ಚಾಗಿ ಕಾಣಿಸುವಂಥದ್ದು. ಆ್ಯಂಡ್ 90% ಆಫ್ ದಿ ಕೇಸಸಲ್ಲಿ
ನೋಡೋದಾದರೆ ಪ್ಲೇಕ್ ಸೋರಿಯಾಸಿಸ್ನ ನೋಡ್ತೀವಿ. ಸೊ ಇನ್ ದಟ್ ಕೇಸ್ ಅವ್ರಿಗೆ ವೈಟಿಶ್ ಸಿಲ್ವರಿ ಸ್ಕೆಲಿ ಫ್ಲೇಕ್ಸ್ ಅಂದರೆ ಪೌಡರ್ ಫಾರ್ಮೇಷನ್ ಆಗಿ ಉದುರುವಂಥದ್ದು ಇರ್ಬೋದು, ಅಥವಾ ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು. ಸೊ ಈ ಸಿಂಪ್ಟಮ್ಸ್ನ ನೋಡ್ಬೋದು. ಸೊ ಇನ್ನು ತಲೆ ಭಾಗದಲ್ಲಿ ಹೆಚ್ಚಾಗಿ ನೋಡ್ತೀವಿ, ಅಥವಾ ಅಂಗಾಲು ಅಂಗೈನಲ್ಲಿ ನೋಡುವಂಥದ್ದು. ಇನ್ನು ನೇಲ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಅಂಡರ್ ದ ನೇಲ್ ಬೆಡ್ಸ್ ಅವ್ರಿಗೆ ಕಲರ್ ಚೇಂಜ್ ಆಗುವಂಥದ್ದು, ಸೊ ಅಥವಾ ಸುತ್ತ ಫ್ಲೇಕ್ಸ್ ಫಾರ್ಮೇಷನ್ ಆಗುವಂಥದ್ದು, ಬರ್ನಿಂಗ್ ಇರ್ಬೋದು, ಅಥವಾ ಡಿಸ್ಕಲರೇಷನ್ ಆಗುವಂಥದ್ದು. ಸೊ ಇದೆಲ್ಲ ನೇಲ್ ಸೋರಿಯಾಸಿಸ್ನ ಲಕ್ಷಣ ಅಂತ ಹೇಳ್ಬೋದು. ಓಕೆ, ಇನ್ನು ಈ ಸೋರಿಯಾಸಿಸ್ ಸಮಸ್ಯೆ ಇರುವವರು ಯಾವೆಲ್ಲ ಟೆಸ್ಟ್ಸ್ಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಅಂತ? ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಈಗ ಸೋರಿಯಾಸಿಸ್ ಇರ್ಬೋದು, ಅಥವಾ ಹಲವಾರು ಚರ್ಮದ ಕಾಯಿಲೆಗಳಿರ್ಬೋದು, ಥ್ರೂ ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ಅದನ್ನ ನೋಡೋದ್ರ ಮುಖಾಂತರ ಐಡೆಂಟಿಫಿಕೇಷನ್ ಮಾಡ್ಬೋದು ಆ್ಯಂಡ್ ಟ್ರೀಟ್ಮೆಂಟ್ ಕೂಡ ಶುರು ಮಾಡ್ಬೋದು. ಸೊ ಇನ್ ಸಮ್ ಕೇಸಸ್ ಇಟ್ ಈಸ್ ಕ್ವೈಟ್ ಕನ್ಫ್ಯೂಸಿಂಗ್, ಲೈಕ್ ಸೋರಿಯಾಸಿಸ್ ಇರ್ಬೋದು, ಅಥವಾ ಡ್ರೈ ಎಕ್ಸಿಮಾ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಸ್ಕಿನ್ ಕಂಡೀಷನ್ಸ್. ಸೊ ನೋಡೋದಕ್ಕೆ ಒಂದೇ ಥರ ಇದ್ದಾಗ ಸೊ ಆ ಕಂಡೀಷನ್ಸಲ್ಲಿ ಇಫ್ ನೀಡೆಡ್ ಸ್ಕಿನ್ ಬಯೋಪ್ಸಿನ ಮಾಡಿಸುವಂಥದ್ದು. ಸೊ ಬಯೋಪ್ಸಿಯಿಂದ ಗೊತ್ತಾಗುತ್ತೆ ಅದು ಸೋರಿಯಾಸಿಸ್ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಚರ್ಮದ ಕಾಯಿಲೆಯಿಂದ ಸಫರ್ ಆಗ್ತಿದ್ದಾರಾ ಅಂತ. ಸೊ ಅಲಾಂಗ್ ವಿತ್ ದಟ್ ಕೆಲವು ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು, CBC ಇರ್ಬೋದು, ESR ಇರ್ಬೋದು, ಆ್ಯಂಡ್ EC ಕೌಂಟ್ ಅಂದರೆ ಅಲರ್ಜಿಕ್ ಕಣಗಳಿರ್ಬೋದು, ಅದ್ರ ಜೊತೆ IG ಲೆವೆಲ್ಸ್ ಇರ್ಬೋದು. ಸೊ ಇದನ್ನು ಮಾಡಿಸೋದ್ರಿಂದ ಅವ್ರಿಗೆ ಲೈಕ್ ಅಲರ್ಜಿಕ್ ಕಣಗಳು ಜಾಸ್ತಿ ಇದೆಯಾ ಅಥವಾ ಅವರ ಇಮ್ಯುನಿಟಿ ಲೆವೆಲ್ ಹೇಗಿದೆ, ಸೊ ಅದನ್ನು ಸಜೆಸ್ಟ್ ಮಾಡುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಅವ್ರಿಗೆ ಟ್ರೀಟ್ಮೆಂಟ್ನ ಮಾಡ್ಬೋದು. ಓಕೆ, ಇನ್ನು ಈ ಸೋರಿಯಾಸಿಸ್ ಸಮಸ್ಯೆ ಇರುವವರಿಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗಬಹುದು ಅಂತ, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ವಿ ನೀಡ್ ಟು ಸಿ ಅವ್ರಿಗೆ ಯಾವ ಕಾರಣದಿಂದ ಮೊದಲನೇದಾಗಿ ಸೋರಿಯಾಸಿಸ್ ಬಂದಿದೆ ಅಂತ ತಿಳ್ಕೊಬೇಕಾಗತ್ತೆ. ವೆದರ್ ಇಟ್ ಈಸ್ ಡ್ಯೂ ಟು ಫ್ಯಾಮಿಲಿ ಹಿಸ್ಟ್ರಿಯಿಂದನ, ಹೆರಿಡಿಟ್ರಿಯಿಂದ ಬಂದಿರುತ್ತಾ, ಸೊ ಅಥವಾ ಕೆಲವ್ರಿಗೆ ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನ್ ಇರ್ಬೋದು. ಸೊ ಮಿಡಲ್ ಆಫ್ ದಿ ಏಜ್ ಗ್ರೂಪಲ್ಲಿ ಬಂದಿರುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳುವಂಥದ್ದು. ಅಥವಾ ಇನ್ನು ಕೆಲವರಲ್ಲಿ ಕೆಮಿಕಲ್ ಕಾಂಟ್ಯಾಕ್ಟ್ಸಿಂದ ಇಟ್ ಕ್ಯಾನ್ ಟ್ರಿಗರ್, ಸೊ ಅದರಿಂದ ಸಮಸ್ಯೆ ಆಗಿರುವಂಥದ್ದು. ಸೊ ಇನ್ನು ಸಮ್ಟೈಮ್ಸ್ ಯಾವುದೇ ಕಾರಣಗಳಿರೋದಿಲ್ಲ. ಸೊ ಬದಲಾಗಿ ಅವ್ರಿಗೆ ಆಟೋಇಮ್ಯೂನ್ ಅಂತ ಹೇಳ್ತೀವಿ, ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕೂಡ ಬಂದಿರುವಂಥದ್ದು. ಹೀಗೆ ಪಾಸಿಟಿವ್ ಫ್ಯಾಕ್ಟರ್ ಇರ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದ ಸೋರಿಯಾಸಿಸ್ ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಅದರ್ ಡಿಸಾರ್ಡರ್ಸ್ ಲೈಕ್ ಶುಗರ್ಸ್ ಇರ್ಬೋದು, ಹೈ ಇರ್ಬೋದು, ಡಯಾಬಿಟಿಕ್ ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಆ್ಯಂಡ್ ಅಂಡರ್ಲೈನ್ ಥೈರಾಯ್ಡ್ ಡಿಸಾರ್ಡರ್ಸ್ ಇರ್ಬೋದು. ಸೊ ಅವರಲ್ಲಿ ಸೋರಿಯಾಸಿಸ್ ಬಂದಾಗ ಸೊ ಕೋಮಾರ್ಬಿಡಿಟೀಸ್ನ ನೋಡಬೇಕಾಗತ್ತೆ. ಸೊ ವೆದರ್ ದೇರ್ ಶುಗರ್ಸ್ ಈಸ್ ಅಂಡರ್ ಕಂಟ್ರೋಲ್, ಅಥವಾ ಅವ್ರಿಗೆ ಯಾವ ಕಂಡೀಷನ್ಸಲ್ಲಿ ಬಂದಿದೆ. ಸೊ ಇದೆಲ್ಲ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ಅದನ್ನು ಕೊಡುವಂಥದ್ದು. ಸೊ ಇಟ್ ಡಿಪೆಂಡ್ಸ್. ಸೊ ಕೆಲವ್ರಿಗೆ ಫ್ಯೂ ಮಂತ್ಸ್ ಬೇಕಾಗುತ್ತೆ. ಸೊ ಇನ್ನು ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಇದು ಆಟೋಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೂಡ ಅಡ್ವೈಸಬಲ್ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಇನ್ನು ಮೆಡಿಸಿನ್ಸ್ ಬಗ್ಗೆ ಮಾತಾಡೋದಾದರೆ ಈ ಸೋರಿಯಾಸಿಸ್ ಸಮಸ್ಯೆಗೆ ಇಂಟರ್ನಲ್ ಅಪ್ಲಿಕೇಶನ್ಸ್ ಮಾಡಬೇಕಾಗತ್ತಾ ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಒಳ್ಳೆಯದಾ ಅಂತ, ಅಥವಾ ಎರಡೂ ಇರುತ್ತಾ? ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಬೇಸಿಕಲಿ ಇಟ್ ಇಸ್ ಅನ್ ಇಂಟರ್ನಲ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಕಾಯಿಲೆ ಒಳಗಡೆ ಇರೋದ್ರಿಂದ ಸೊ ಆ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗ್ತಾ ಇರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಅವ್ರಿಗೆ ನಾರ್ಮಲ್ ಆಗಿ ಈಗ ಚರ್ಮದ ಲೈಫ್ ಸೈಕಲ್ ಏನಿದೆ ಸೊ 25 to 30 ಡೇಸ್ ಒಳಗಡೆ ಬರುವಂಥದ್ದು. ಈ ಸೋರಿಯಾಸಿಸಲ್ಲಿ 10 times ಮಲ್ಟಿಪ್ಲಿಕೇಶನ್ ಅರ್ಲಿ ಆಗಿ ಆಗುವಂಥದ್ದು, ಅಂದರೆ ವಿತಿನ್ 5 to 10 ಡೇಸ್ ಒಳಗಡೆ ಎಕ್ಸ್ಟ್ರಾ ಮಲ್ಟಿಪ್ಲಿಕೇಶನ್ ಆಗುವಂಥದ್ದು. ಆ್ಯಂಡ್ ಅದು ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆದಾಗ ಸೊ ಪುಡಿ ಪುಡಿಯಾಗಿ ಉದುರುವಂಥದ್ದು, ಅಥವಾ ಇಚ್ಚಿಂಗ್ ಆಗುವಂಥದ್ದು, ಪ್ರೊಲಿಫರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಇನ್ ಸಚ್ ಕೇಸಸ್ ಅವ್ರಿಗೆ ಇಂಟರ್ನಲ್ ಮೆಡಿಕೇಶನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಸೊ ಆ ಸ್ಕಿನ್ ಲೈಫ್ ಸೈಕಲ್ ಏನಿದೆ ಸೊ ಅದನ್ನು ಪ್ರೊಲಾಂಗ್ ಆಗ್ತಾ ಬರುತ್ತೆ. ಆ್ಯಂಡ್ ಗ್ರ್ಯಾಜುವಲಿ ಅದು ಇಮ್ಯೂನ್ ಸಿಸ್ಟಮ್ ನಾರ್ಮಲ್ ಆಗ್ತಿದ್ದಂಗೆ ಸೋರಿಯಾಸಿಸ್ ಕೂಡ ಗುಣ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಇನ್ನು ಈ ಸಮಸ್ಯೆ ಇರುವವರು ಯಾವ ರೀತಿಯಾದಂತಹ ಆಹಾರವನ್ನು ಫಾಲೋ ಮಾಡಬೇಕು, ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ ನೋಡೋದಾದರೆ? ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ನಮ್ಮ ಲೈಫ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫುಡ್ ಇರ್ಬೋದು. ಸೊ ಕೆಲವು ಫುಡ್ ಐಟಮ್ಸ್ ಡೆಫಿನೆಟ್ಲಿ ಟ್ರಿಗರ್ ಮಾಡುವಂಥದ್ದು, ಎಸ್ಪೆಷಲಿ ನಾನ್ ವೆಜ್ ಅಥವಾ ರೆಡ್ ಮೀಟ್ ಇಂಟೇಕ್ ಆದಾಗ, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಅಥವಾ ಮೋಸ್ಟ್ ಆಫ್ ದಿ ಕೇಸಲ್ಲಿ ಎಕ್ಸ್ಟ್ರಾ ಬೆವರೇಜಸ್ ತೊಗೊಂಡಾಗ, ಅಥವಾ ಏರಿಯೇಟೆಡ್ ಡ್ರಿಂಕ್ಸ್ ಇರ್ಬೋದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು. ಸೊ ಇಂಥದ್ದನ್ನು ಹೆಚ್ಚಾಗಿ ತೊಗೊಂಡಾಗ ಅವರಲ್ಲಿ ಆ ಫ್ಲೇಕ್ಸ್ ಫಾರ್ಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಚಿಂಗ್ ಕೂಡ ಟ್ರಿಗರ್ ಆಗುವಂಥದ್ದು. ಆ್ಯಂಡ್ ಗ್ಲೂಟಾನ್ ಪ್ರಾಡಕ್ಟ್ಸ್ ಇರ್ಬೋದು, ಸೊ ಇದರಿಂದ ಜಾಸ್ತಿ ಆಗುವಂಥದ್ದು. ಸೊ ಕೆಲವ್ರಿಗೆ ಮಿಲ್ಕ್ ಪ್ರಾಡಕ್ಟ್ಸ್ ತೊಗೊಂಡಾಗ ಸೊ ಮತ್ತಷ್ಟು ಟ್ರಿಗರ್ ಆಗೋದನ್ನು ನೋಡ್ತೀವಿ, ಅಲರ್ಜಿ ಹೆಚ್ಚಾಗುವಂಥದ್ದು, ಅಥವಾ ಇಚ್ಚಿಂಗ್ ಅವ್ರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಆ್ಯಂಡ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಚ್ಚಾಗಿ ಅವರು
ಏನಾದರೂ ಫ್ರೂಟ್ಸ್ ವೆಜಿಟೇಬಲ್ಸ್ ಅಥವಾ ಮೋರ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ನ ಕನ್ಸಂಪ್ಷನ್ ಮಾಡುವಂಥದ್ದು, ಮೈದಾ ಇರ್ಬೋದು, ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು, ರೆಡಿಮೇಡ್ ಫುಡ್ ಕನ್ಸಂಪ್ಷನ್, ಸೊ ಇದನ್ನು ಅವಾಯ್ಡ್ ಮಾಡುವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಎ ಮಸ್ಟ್. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಅವರು ಡಿಪ್ರೆಷನಲ್ಲಿ ಇರ್ತಾರೆ, ಸೊ ಯಾವುದೇ ರೀತಿ ಹೊರಗಡೆ ಹೋಗೋದಕ್ಕೆ ಇಷ್ಟ ಬರೋದಿಲ್ಲ, ಸೊ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗೋದ್ರಿಂದ ಸಚ್ ಕೇಸಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ರೂ ಮೆಡಿಟೇಷನ್ ಇರ್ಬೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 30 to 45 minutes ಪರ್ ಡೇ ಸೊ ಇನ್ವಾಲ್ವ್ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಫರ್ದರ್ ಕಾಂಪ್ಲಿಕೇಶನ್ಸ್ ಆಗೋದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಓಕೆ ಮ್ಯಾಮ್, ಇನ್ನು ಈ ಸಮಸ್ಯೆ ಬರ್ದೇನೆ ಇರೋ ಥರ ನಾವು ತಡೆಯೋಕ್ಕಾಗತ್ತಾ ಅಂತ? ಸೋರಿಯಾಸಿಸ್ ಅಂತ ಹೇಳಿದಾಗ ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್, ಸೊ ಯಾವುದೇ ಕಾರಣ ಇಲ್ಲದೆ ಸಡನ್ ಆಗಿ ಕೂಡ ಸೋರಿಯಾಸಿಸ್ ಅಥವಾ ಥೈರಾಯ್ಡ್ ಇರ್ಬೋದು, ವಿಟಿಲಿಗೋ ಇರ್ಬೋದು, ಕೆಲವ್ರಿಗೆ ಕಾಣಿಸುತ್ತೆ. ಸೊ ಅವರ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕಾಗತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಇನ್ ದಟ್ ಕೇಸ್ ದೇ ಕೆನ್ ಟೇಕ್ ಎ ಪ್ರಿಕಾಷನ್ಸ್, ಸೊ ಚಾನ್ಸಸ್ ಆರ್ ಮೋರ್ ಆ ಥರ ಇರೋದ್ರಿಂದ ಸೊ ಇನ್ ದಟ್ ಕಂಡೀಷನ್ಸ್ ಅವರ ಒಂದು ಲೈಫ್ ಸ್ಟೈಲ್ ಲೈಕ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಡಯಟ್ರಿ ಫುಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸೊ ಅದ್ರ ಬಗ್ಗೆ ಗಮನ ಕೊಡುವಂಥದ್ದು. ಆ್ಯಂಡ್ ಸ್ಟ್ರೆಸ್ ಲೈಫ್ನ ಕಮ್ಮಿ ಮಾಡುವಂಥದ್ದು. ಸೊ ಅವರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು. ಓಕೆ ಮ್ಯಾಮ್, ಇನ್ನು ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಕಾಣುತ್ತೆ ಅಂತ ನೀವು ಹೇಳಿದ್ರಿ. ಇನ್ನು ಮಕ್ಕಳಿಗೆ ಕೊಡುವಂಥ ಟ್ರೀಟ್ಮೆಂಟಲ್ಲಿ ಏನೆಲ್ಲ ಚೇಂಜಸ್ ಇರುತ್ತೆ ಅಂತ? ಸೊ ಸೋರಿಯಾಸಿಸ್ ಇಟ್ ಕ್ಯಾನ್ ಕಮ್ ಎಟ್ ಎನಿ ಏಜ್ ಗ್ರೂಪ್. ಸೊ ಮಕ್ಕಳಲ್ಲಿ ಕೂಡ ಕಾಣಿಸುತ್ತೆ. ಇನ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಇನ್ ಸಮ್ ಕೇಸಸ್ ಸೊ ಯಾವುದೇ ರೀತಿ ಫ್ಯಾಮಿಲಿ ಹಿಸ್ಟ್ರಿ ಇರೋದಿಲ್ಲ, ಸೊ ಆಗಲೂ ಕೂಡ ಸಡನ್ನಾಗಿ ಮಗುನಲ್ಲಿ ಕಾಣಿಸ್ಕೊಳ್ಬೋದು. ಸೋರಿಯಾಸಿಸ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಇರುತ್ತೆ. ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆರ್ ವೆರಿ ಸೇಫ್ ಆ್ಯಂಡ್ ಎಫೆಕ್ಟಿವ್ ಫಾರ್ ಚಿಲ್ಡ್ರನ್ಸ್. ಸೊ ಯಾವುದೇ ರೀತಿ ಅವ್ರಿಗೆ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ. ಸೊ ನ್ಯಾಚುರಲ್ ಮೆಡಿಕೇಷನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಈಸಿ ಟು ಕನ್ಸ್ಯೂಮ್ ಆಲ್ಸೋ. ಲಾಂಗ್ ಟರ್ಮ್ ಆದರೂ ಕೂಡ ಸೊ ಅವರಿಗೆ ಸೇಫ್ ಮೆಡಿಕೇಷನ್ಸ್ ಇರುತ್ತೆ. ಆ್ಯಂಡ್ ಫರ್ದರ್ ಸ್ಪ್ರೆಡ್ ಆಗದೆ ಇರುವಂತೆ ಪ್ಯಾಚಸ್ ಈಗ ಒಂದು ಕಡೆ ಬಂದಿರುತ್ತೆ ಸೋರಿಯಾಸಿಸ್, ಸೊ ತದನಂತರ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಸ್ಪ್ರೆಡ್ ಆಗೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಓಕೆ ಮ್ಯಾಮ್, ಇನ್ನು ಈ ಸಮಸ್ಯೆ ಆಲ್ರೆಡಿ ಒಬ್ಬರಿಗೆ ಬಂದಿರುತ್ತೆ, ಅವರು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ, ಅಂಥವರು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗ್ಬೋದಾ? ಈ ಸಡನ್ ಶಿಫ್ಟಿಂದ ಏನಾದರೂ ತೊಂದರೆ ಆಗುತ್ತಾ ಹೇಗೆ ಅಂತ? ಸೊ ಈಗ ಹೋಮಿಯೋಪತಿ ಟ್ರೀಟ್ಮೆಂಟಿಗೆ ಮೋಸ್ಟ್ ಆಫ್ ದಿ ಕೇಸಲ್ಲಿ ನಾವು ಕ್ಲಿನಿಕಲ್ಲಿ ನೋಡಿದಾಗ ಸೊ ಕೆಲವರಿಗೆ ಚೈಲ್ಡ್ಹುಡ್ಡಿಂದ ಹಿಸ್ಟ್ರಿ ಇರುತ್ತೆ ಸೋರಿಯಾಸಿಸ್, ಕೆಲವರು ಹಾಗೆ ಮೇಂಟೈನ್ ಮಾಡ್ತಾ ಬರ್ತಿರ್ತಾರೆ. ಸೊ ಆ ಟೈಮಲ್ಲಿ ಇಚ್ಚಿಂಗ್ ಜಾಸ್ತಿ ಆಗ್ತಿದೆ ಅಂದರೆ ಅದಕ್ಕೆ ಮೆಡಿಕೇಷನ್ ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ತಾ ಇರ್ತಾರೆ. ಆ್ಯಂಡ್ ಕೆಲವು ಟೈಮಲ್ಲಿ ಸೆಲ್ಫ್ ಮೆಡಿಕೇಷನ್ನು ನಡೀತಾ ಇರುತ್ತೆ. ಸೊ ಇನ್ ಸಮ್ ಕೇಸಸ್ ಆಲ್ರೆಡಿ ಇಮ್ಯುನೋಸಪ್ರೆಸೆಂಟ್ಸ್ ತೊಗೊಳ್ತಿರ್ತಾರೆ ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚುವಂಥದ್ದು ಹಲವಾರು ಟ್ರೀಟ್ಮೆಂಟ್ನ ಟ್ರೈ ಮಾಡಿರ್ತಾರೆ. ಸೊ ಆ ಥರದವರು ಕೂಡ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ನ ತೊಗೊಳ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ ಕೊಡೋದ್ರಿಂದ ಫರ್ದರ್ ಅವ್ರಿಗೆ ಆಗುವಂತಹ ಒಂದು ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗುತ್ತೆ, ಫರ್ದರ್ ಸ್ಪ್ರೆಡ್ಡಿಂಗ್ ಕೂಡ ಅವಾಯ್ಡ್ ಆಗುತ್ತೆ. ಆ್ಯಂಡ್ ಅವ್ರಿಗೆ ಲೈಕ್ ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿರ್ಬೋದು, ಕೆಲವರು ಆಲ್ರೆಡಿ ಕಾಂಪ್ಲಿಕೇಶನ್ಸ್ ಆಗಿ ಕೂಡ ಬಂದಿರುವಂಥದ್ದು. ಸೊ ಜಾಯಿಂಟ್ ಪೇನ್ ಇರ್ಬೋದು ಅಥವಾ ಈ ಸೋರಿಯಾಟಿಕ್ ಲೆಷನ್ಸ್ ಲೈಕ್ ಜಾಯಿಂಟ್ಸಲ್ಲಿ ಬಂದಾಗ ಫೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗುವಂಥದ್ದು. ಸೊ ಈ ಥರ ಮೋಸ್ಟ್ ಆಫ್ ದಿ ಕೇಸಸ್ನ ನೋಡಿರ್ತೀವಿ. ಸೊ ಅವರು ಕೂಡ ಮೆಡಿಸಿನ್ಸ್ನ ತೊಗೊಳ್ಬೋದು. ಸೊ ಅವ್ರು ಆಲ್ರೆಡಿ ಮೆಡಿಸಿನ್ಸ್ ತೊಗೊಳ್ತಿದ್ದಾರೆ ಅಂದರೆ ಆಲ್ ಆಫ್ ಎ ಸಡನ್ ಸ್ಟಾಪ್ ಮಾಡುವಂಥದ್ದಲ್ಲ. ಸೊ ಕ್ರಮೇಣವಾಗಿ ಅವರ ಡೋಸೇಜ್ ಏನಿರುತ್ತೆ ಸೊ ಅದನ್ನು ಟೇಪರ್ ಮಾಡ್ತಾ ಬರ್ತೀವಿ ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್ಗೆ ಶಿಫ್ಟ್ ಮಾಡುವಂಥ. ಓಕೆ ಡಾಕ್ಟರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳ ಬಗ್ಗೆ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಸಮಸ್ಯೆಯ ಕುರಿತು ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800108112. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್
30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.